ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗೌರಿ ಕಲ್ಯಾಣ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ನೀವಿನ್ನು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಂಚಿಕೆಗಳು ಇಷ್ಟ ಆಗ್ತಾ ಇದ್ದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಈ ಕಡೆ ಈ ಮೋನಿಕಾ ಮಾಡಿರೋ ಅವಾಂತರದಿಂದ ಎಲ್ಲ ಕಡೆನೂ ಗಲಭೆ ಶುರುವಾಗ್ಬಿಟ್ಟಿರುತ್ತೆ. ಇನ್ನು ಗೌರಿ ಇದನ್ನು ಯಾವ ರೀತಿ ಸಾಲ್ವ್ ಮಾಡ್ತಾಳೆ ಅನ್ನೋದೇ ಈಗ ಒಂದು ದೊಡ್ಡ ಟಾಸ್ಕ್ ಆಗೋಗಿದೆ. ಅದರಲ್ಲೂ ಈ ಚಂಚಲ ಮತ್ತು ಅನಿಕೇತ್ ಇಬ್ಬರು ಸೇರಿ ನಾವು 3 ಲಕ್ಷ ಖರ್ಚು ಮಾಡಿ ಮಾಡಿಸಿದಂಥ ಪ್ಲ್ಯಾನ್ ಹೋಯ್ತಲ್ಲಮ್ಮ, ದುಡ್ಡು ಹೋಯ್ತು, ಎಲ್ಲ ಹೋಯ್ತು ಅಂದಾಗ ಅದಕ್ಕೆ ಅಂತ ಸೋತ್ಕೊಂಡು ಕೂತ್ಕೋಬಾರ್ದು ಕಣೋ ಮಗನೇ. ಇನ್ನೂ ಐಡಿಯಾಗಳು ಬೇಜಾನಿದೆ. ಅವಳು ಬಸ್ರಿ ಆಗಿರೋವರೆಗೂ ಮಾತ್ರ ನಮಗೆ ಈ ಥರ ಚಾನ್ಸಸ್ ಸಿಗೋದು. ಅವಳು ಒಂದು ಸತಿ ಆ ಮಗು ಡೆಲಿವರಿ ಆಗಿಬಿಟ್ರೆ ಪರ್ಮನೆಂಟಾಗಿ ಈ ಮನೇಲೇ ಉಳ್ಕೊಂಬಿಡ್ತಾಳೆ. ಅಷ್ಟರಲ್ಲಿ ನಾವು ಅವಳನ್ನ ಮನೆಯಿಂದ ಆಚೆ ಹಾಕಲೇಬೇಕು. ಅದಕ್ಕೆ ನೀನು ಈ ಥರ ಆ್ಯಪ್ ಮೋರೆ ಹಾಕೊಂಡು ಕುತ್ಕೋಬಾರ್ದು ಕಣೋ. ಏನಾದರೂ ಪ್ಲ್ಯಾನ್ಗಳನ್ನ ರೆಡಿ ಮಾಡ್ಕೊತಾ ಇರಬೇಕು, ಸ್ಟೆಪ್ ಬೈ ಸ್ಟೆಪ್ ಅಂತೇಳ್ಬಿಟ್ಟು ಚಂಚಲ ಮಗನಿಗೆ ಹೇಳ್ಕೊಡ್ತಾ ಇರ್ತಾಳೆ. ನಿನ್ನ ಹೆಂಡ್ತಿ ಅಂಥ ದಡ್ಡಿ, ಅವಳಿಗೆ ಏನೂ ಗೊತ್ತಾಗಲ್ಲ. ನಾವೇನೇ ಪ್ಲ್ಯಾನ್ ಮಾಡಿದ್ರೂ ಅವಳನ್ನು ಸೇರಿಸ್ಕೋಬೋದು, ಅವಳಿಗೆ ಅದು ಅವಳ ವಿರುದ್ಧವಾಗೇ ಮಾಡ್ತಿದ್ದೀವಿ ಅನ್ನೋ ಒಂದು ಸಾಮಾನ್ಯ ಪ್ರಜ್ಞೆನೂ ಇಲ್ಲ ಅಂತೇಳ್ಬಿಟ್ಟು ಚಂಚಲ ಮಗನಿಗೆ ಕಿವಿ ಹಿಂಡು ಹೇಳ್ಕೊಡ್ತಾ ಇರ್ತಾಳೆ. ಇನ್ನು ನಮ್ಮ ಚಿನ್ನು ಬಗ್ಗೆ ಈ ಕಡೆ ನಮ್ಮ ಕಾಂತಲಕ್ಷ್ಮಿ, ನೀನು ನ್ಯಾಯವಾಗಿರೋ ಬಟ್ಟೆ ಹಾಕೋ, ಹುಡುಗನ ಥರ ಒಳ್ಳೆ ಗಂಡು ಬೀರಿರ್ತಾರ ಬೀದಿಲಿ ಆದಿಲಿ ಹೋಗೋರಿಗೆಲ್ಲ ಹೊಡ್ಕೊಂಬರೋದಲ್ಲ. ಈಗ ನಾನು ಬೆಳೆಸಿರೋ ನನ್ನ ಮಗಳೇ ನನ್ನ ಮಾನ ಹರಾಜು ಹಾಕ್ಬಿಟ್ಲು ಅಂತೇಳ್ಬಿಟ್ಟು ಬೈಕೊಂತಿರ್ತಾಳೆ. ಮತ್ತು ದೊಡ್ಡದಾಗಿ ಏನು ಮೋನಿಕಂಗೆ ಬೆಳೆಸಿದ್ದು ಈಗ ಚೆನ್ನಾಗಾಯ್ತಾ ಮಂಗಳಾರತಿ ಅಂತೇಳ್ಬಿಟ್ಟು ಈ ಕಡೆ ನನ್ನ ಮೇಲೆ ಅಕ್ಕ ರೇಗಾಡ್ತಿದ್ಯಾ, ನಾನು ಇರೋದೇ ಹಿಂಗೆ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ತೆಗೆದು ಬಿಡ್ತೀನಿ ನೋಡು ಅಂದಾಗ, ಕಾಂತಲಕ್ಷ್ಮಿ ಸುಮ್ಮನೆ ಇರು, ನಮ್ಮ ಚಿನ್ನು ಕರೆಕ್ಟಾಗೇ ಇದ್ದಾಳೆ ಅಂದಾಗ ಇನ್ನೂ ಅವ್ರ ಅತ್ತೆ ಇದ್ದವರು, ಕಾಂತ 5 ಬೆರಳು ಒಂದರ ಥರ ಇರಲ್ಲ ಅಲ್ವೇನೆ, ನಮ್ಮ ಚಿನ್ನು ಈ ಥರ ಬಟ್ಟೆ ಹಾಕ್ಕೊತಾಳೆ ಅಂತ ಹೇಳ್ತಾ ಇದೆಯಾ, ಆದರೆ ಅವಳು ಬುದ್ಧಿ ಒಳ್ಳೇದು ಅಂದ್ಬಿಟ್ಟು ಅವ್ರ ಅತ್ತೆ ಹೇಳ್ತಾರೆ. ಇನ್ನು ಅವ್ರ ಅಪ್ಪ ಇದ್ದವರು, ಬಾರಮ್ಮ ಇದು ಚಿನ್ನು, ನೋಡು ನಮ್ಮ ಚಿನ್ನು ಈ ಥರ ಹುಡುಗನ ಥರ ಬಟ್ಟೆ ಹಾಕ್ಕೋಬೋದು, ಆದರೆ ಅವಳಿಗೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋ ಸಾಮಾನ್ಯ ಪ್ರಜ್ಞೆ ಇದೆ. ಅವಳು ಹೆಣ್ಮಕ್ಳಿಗೆ ಬರೀ ಅರಿಶಿನ ಕುಂಕುಮ ಹೂವು ಬಳೆ ಅಷ್ಟೇ ಅಲ್ಲ, ಆ ಹಠ ಛಲ ಧೈರ್ಯ ಎಲ್ಲನೂ ಇದ್ದರೆ ಮಾತ್ರ ಅವಳು ಜೀವನದಲ್ಲಿ ಗೆಲ್ಲಕ್ಕೆ ಸಾಧ್ಯ ಆಗೋದು. ಚಿನ್ನು ಅದರಲ್ಲಿ ಮುಂದೆ ಇದ್ದಾಳೆ, ಅವಳಿಗೆ ಯಾವ್ದು ತಪ್ಪು ಯಾವ್ದು ಸರಿ ಅನ್ನೋದು ಗೊತ್ತಾಗುತ್ತೆ, ನೀನು ಅವಳಿಗೆ ಬೈಬೇಡ ಅಂತೇಳ್ಬಿಟ್ಟು ಅವರಪ್ಪ ಹೇಳ್ತಾರೆ. ನಮ್ಮಪ್ಪ ಈಸ್ ವೆರಿ ಗುಡ್ ಅಪ್ಪ, ನೀವು ಹೇಳಿದ್ದು ಸರಿ, ನನಗೆ ಯಾವ್ದು ತಪ್ಪು ಯಾವ್ದು ಸರಿ ಅನ್ನೋದು ಚೆನ್ನಾಗೇ ಗೊತ್ತಾಗುತ್ತೆ, ನಾನು ಮೋನಿಕಾ ಹಾಕೊಂತಾರ ಅಲ್ಲಪ್ಪ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಅಯ್ಯೋ ದೇವ್ರೆ, ಇದೆಲ್ಲ ನನ್ನದೇ ತಪ್ಪು, ನಾನು ಅವತ್ತು ಹಿಂಗೆ ಬೆಳೆಸಿದ್ದೆ ಅಂತೇಳ್ಬಿಟ್ಟು ಈ ಕಡೆ ಕಾಂತಲಕ್ಷ್ಮಿ ಪಡ್ಕೊತಾ ಇರ್ತಾಳೆ. ಈ ಹಾಳಾದ ಮೋನಿಕಂಗೆ ಅವ್ರ ಅಮ್ಮ ತಂದ್ಕೊಟ್ಟಿರೋ ತಿಂಡಿಗಳನ್ನೆಲ್ಲ ತಿನ್ಕೊಂಡು ದುರಾಂಕಾರವಾಗಿ ಗೌರಿ ಬಂದು, ಅಕ್ಕ ಇನ್ನು ಮುಂದೆ ಆದರೂ ಬುದ್ಧಿ ಕಲ್ತ್ಕೊಳ್ಳೆ, ಈ ಆ್ಯಡು ಈ ಶೋ ಇದೆಲ್ಲ ಹೋಗ್ಬೇಡ ಕಣಿಂದಾಗ, ಓಕೆ ಸುಮ್ಮನೆ ಬಂದ್ಬಿಟ್ಲೆ ಹೇಳೋಕ್ಕೆ, ಏನೇನಿಂದು ಕರ್ಮ, ನಿನ್ನ ಗಂಡನ ನೀನು ನೋಡ್ಕೊಂಡಿರೋಗೆ ಅಲ್ಲಿ ನೀನು ಈ ಮನೆ ಕೆಲಸದೊಳು ಥರ ಇದೆಯಾ, ನಾನು ಅದೇ ಥರ ಇರಬೇಕು ಅಂತ ಹೇಳ್ತಾ ಇದೆಯಾ, ನಾನು ಮಾಡ್ತೀನಿ, ಅದು ಏನು ಮಾಡ್ತೀಯೋ ಮಾಡ್ಕೋ ಹೋಗು ಅಂತೇಳ್ಬಿಟ್ಟು ಮೋನಿಕಾ ಹೇಳ್ತಾಳೆ. ನಿನ್ನ ಜೀವನನೇ ಹಾಳಾಗಿ ಹೋಗೋದು ಕಣೆ, ನಿನಗೂ ಇಂಥ ಒಳ್ಳೆ ಸಂಸಾರ, ಗಂಡ ಅತ್ತೆ ಮನೆ, ಇಷ್ಟು ದೊಡ್ಡ ಮನೆ ಸಿಕ್ಕಿರೋದೇ ನಿನ್ನ ಪುಣ್ಯ. ಅದರಲ್ಲಿ ಬಸ್ರಿ ಅಂತ ಹೇಳ್ಕೊಂಡು ಈ ಮನೆಗೆ ಬಂದು ಸೇರಿಕೊಂಡೆ, ಈಗ ಬಸ್ರಿನೇ ಅಲ್ಲ, ಇದೆಲ್ಲ ಗೊತ್ತಾದರೆ ನಿನ್ನ ಮನೆಯಿಂದ ಆಚೆ ಹಾಕ್ತಾರೆ ಕಣೆ ಅಕ್ಕ ಅಂದಾಗ, ನಾನು ಯಾಕೆ ಆಚೆ ಹಾಕ್ತಾರೆ, ಮೊದಲು ನಿನ್ನ ಗಂಡಂಗೆ ಹೇಳಿ ನಿನ್ನನ್ನು ಹೆಂಡ್ತಿ ಥರ ನಡೆಸ್ಕೊಳಕ್ಕೆ ಹೇಳು, ಅದು ಬಿಟ್ಟು ನನ್ನ ಹತ್ರ ಬಂದುಬಿಟ್ಟಿದ್ದಾಳೆ, ಗೊತ್ತಾಯ್ತು ಬಿಡು, ಹೊಟ್ಟೆ ಕಿಚ್ಚು, ನಾನು ಚೆನ್ನಾಗಿದ್ದೀನಲ್ಲ ನಿನಗಿಂತ ಅಂತ ಅಲ್ವಾ ಅಂದಾಗ, ನಿನ್ನ ಹೊಟ್ಟೆ ಕಿಚ್ಚು ಮನೆ ಹಾಳಾಯಿತು, ನನಗೆ ನನ್ನ ಮೌಲ್ಯಗಳೇ ಸಾಕು ಈ ಮನೇಲಿರೋಕ್ಕೆ ಬದುಕೋಕ್ಕೆ ಬಾಳೋಕ್ಕೆ, ನೀನು ಅಂದ ಚಂದ ಎಲ್ಲ ನಿನ್ನ ಹತ್ರನೇ ಇಟ್ಕೋ, ಹೇಳಿದ್ದೀನಿ, ನೀನೇನೇ ತಪ್ಪು ಮಾಡಿದ್ರು ನಾನೇ ಬಂದು ಎಳ್ಕೊಂಬರ್ಬೇಕಾಗತ್ತೆ, ಅದಕ್ಕೆ ಮೊದಲೇ ತಿದ್ಕೊಂಡ್ಲಿ ಅಂತ ಹೇಳಿದ್ದೀನಿ, ತಿದ್ಕೊಂಡ್ರೆ ನಿನ್ಗೆ ಒಳ್ಳೆಯದು, ಇಲ್ಲ ಈ ಮನೆಯಿಂದ ಆಚೆ ಹಾಕೋದಂತೂ ಪಕ್ಕ ಅಂತೇಳ್ಬಿಟ್ಟು ಗೌರಿ ಹೊರಟೋಗ್ಬಿಡ್ತಾಳೆ. ಇವಳಿಗೆ ಹೊಟ್ಟೆ ಉರಿ, ನನ್ನಷ್ಟು ಚೆನ್ನಾಗಿಲ್ವಲ್ಲ, ನನ್ನಷ್ಟು ಸೌಂದರ್ಯ ಇಲ್ವಲ್ಲ, ಅದಕ್ಕೆ ಹಿಂಗೆಲ್ಲ ಆಡ್ತಾ ಇದ್ದಾಳೆ ಅಂದ್ಬಿಟ್ಟು ಈ ಮೋನಿಕಾ ದುರಾಂಕಾರ ಬಿದ್ದು ಸಾಯ್ತಾ ಇರ್ತಾಳೆ. ಇನ್ನು ಊಟದ ಟೇಬಲ್ ಮೇಲೆ ಎಲ್ಲರೂ ಸಪ್ಪು ಊಟ ಮಾಡ್ತಿರ್ತಾರೆ. ಏನಾಗಿದೆ, ಒಳ್ಳೆ ಯಾರೋ ಸತ್ತಿರೋರ ಮನೇಲಿ ಊಟ ಮಾಡ್ತಾರಲ್ಲ ಹಂಗೆ ಮಾಡ್ತಾ ಇದ್ದೀರಲ್ಲ ಅಂತೇಳ್ಬಿಟ್ಟು ಚಂಚಲ ಕೇಳ್ತಾಳೆ. ಹೌದಮ್ಮ ಚಂಚಲ, ಅದಕ್ಕೆ ಕಾರಣ ನಿನ್ನ ಸೊಸೆ ಅಂತ ಗೊತ್ತಿಲ್ವಾ, ಸತ್ತಿರೋರ ಮನೆ ಥರನೇ ಆಗಿರೋದು, ನಿನ್ನ ಮಗ ಸೊಸೆ ಮಾಡಿರೋ ಗನಂದಾರಿ ಕೆಲಸಕ್ಕೆ ಖುಷಿಯಿಂದ ಊಟ ಮಾಡಬೇಕಂದಾಗ, ಹೌದಕ್ಕ ಎಲ್ಲ ಮೋನಿಕನಿಂದನೇ ಆಗಿದ್ದು ಅಂದ್ಬಿಟ್ಟು ಆಶಾ ಹೇಳ್ತಾ ಇರ್ತಾಳೆ. ಈ ಎಲ್ಲದಕ್ಕೂ ನನ್ನ ಹೇಳಿದ್ರೆ ಅವಳನ್ನ ಮನೆಯಿಂದ ಆಚೆ ದಬ್ರಿ, ನಾನೇನು ಹೇಳಿದ್ರು ಹೇಳಿದ್ದೀನಿ ಇರಿಸ್ಕೊಳ್ಳಿ ಅಂತ. ಹೌದಮ್ಮ, ಆಚೆ ದಬ್ಬಕ್ಕೆ ಅದು ಅಷ್ಟು ಸುಲಭ ಅಲ್ಲ, ನೀನು ನ್ಯಾಯವಾಗಿ ಅವಳಿಗೆ ಬುದ್ಧಿ ಕಲಿಸಿದ್ರೆ ನಮ್ಗೆ ಈ ಥರ ಪರಿಸ್ಥಿತಿ ಬರ್ತಾ ಇರಲಿಲ್ಲ, ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ತಿರ್ಲಿಲ್ಲ, ಮೊದಲು ಅವಳನ್ನ ದಬ್ಬಾರ್ದು ನಿನ್ನೆ ದಬ್ಬಿಡ್ಬೇಕು ಅಂತ ನಮ್ಮ ಸರಿತಾ ಹೇಳ್ತಾ ಇರ್ತಾರೆ. ಅತ್ತೆ ಎದಕ್ಕೆ ಏನು ಹೇಳ್ತಾ ಇದ್ದೀರ ಅಂದಾಗ, ಮತ್ತೆ ಇನ್ನೇನು ಚಂಚಲ, ನಿನ್ನ ಸೊಸೆಗೆ ಸರಿಯಾಗಿ ನೀನು ಬುದ್ಧಿ ಹೇಳ್ಕೊಡ್ಬೇಕು ತಾನೆ, ಅವಳಿಗೆ ಎಲ್ಲಿ ಹೆಂಗಿರಬೇಕು, ಯಾವ್ದು ಮಾಡಬೇಕು ಬಿಡಬೇಕು ಅನ್ನೋದನ್ನ ಹೇಳ್ಕೊಡ್ಬೇಕು, ಅದು ಬಿಟ್ಟು ಮನೆಯಿಂದ ಆಚೆ ಹಾಕೊಂಡ್ಬಿಟ್ರೆ ಆಗೋಗುತ್ತಾ, ಮಾಡೋ ತಪ್ಪಿಗೆಲ್ಲ ಮನೆಯಿಂದ ಆಚೆ ಹಾಕ್ಬಿಟ್ರೆ ನಡೆದ್ಬಿಡುತ್ತಾ ಅಂದಾಗ, ಇನ್ನು ಮುಂದೆ ಯಾವ ತಪ್ಪುಗಳು ನಡೆಯಲ್ಲ ಬಿಡು ಅಮ್ಮ, ಅಂಥದ್ದನ್ನ ಮಾಡಿ ಬಂದಿದ್ದೀನಿ ಅಂದಾಗ, ಏನೋ ಮಾಡ್ದೋ ವಿವೇಕ್ ಅಂತೇಳ್ಬಿಟ್ಟು ಸರಿತಾ ಕೇಳ್ತಾರೆ. ಆ ಒಂದು ಆ್ಯಡ್ ಇತ್ತಲ್ಲ, ಅದು ಆ ಒಂದು ಕಂಪನಿಗೆ 50 ಲಕ್ಷ ಕೊಟ್ಟು ಬ್ಯಾನ್ ಮಾಡಿಸ್ಬಂದಿದ್ದೀನಿ ಅಂತೇಳ್ಬಿಟ್ಟು ವಿವೇಕ್ ಹೇಳ್ತಾರೆ. ವಿವೇಕ್, ಏನೋ ಮಾಡಿದ್ಯಾ ನೀನು, ಆ್ಯಡ್ನ ಯಾಕೋ ಬ್ಯಾನ್ ಮಾಡಿಸ್ದೆ, ಎಷ್ಟೋ ಧೈರ್ಯ ನಿನಗೆ, ಯಾರನ್ನ ಹೇಳಿ ಕೇಳಿ ಆ್ಯಡ್ನ ಬ್ಯಾನ್ ಮಾಡಿಸ್ದೆ ಅಂತೇಳ್ಬಿಟ್ಟು ಏಕವಂಚನದಲ್ಲಿ ವಿವೇಕ್ನ ಬೈತಾಳೆ ಬಂದು ಮೋನಿಕಾ. ಇನ್ನು ಈ ಕಡೆ ಮೋನಿಕಾ ಬೈದರೆ ನಮ್ಮ ಗೌರಿ ಸುಮ್ಮನೆ ಇರ್ತಾಳೆ.
ಏಯ್ ಮೋನಿಕಾ ಏನೇ ಏನು ಮಾತಾಡ್ತಿದ್ಯಾ ನೀನು ಅಂದಾಗ, ಮತ್ತೆ ಇನ್ನೇನು ಇವನು ಯಾರು ನನ್ನ ಹ್ಯಾಡ್ನ ಇದು ಮಾಡ್ಸೋಕ್ಕೆ ಅಂದಾಗ, ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಹೋಗಿಸ್ತಿರೋಳು ನೀನು, ನಾನು ಈ ಮನೆ ಮಗ ಆಗಿ ಕರೆಕ್ಟಾಗೆ ಮಾಡಿದ್ದೀನಿ ಅಂತೇಳ್ಬಿಟ್ಟು ವಿವೇಕ್ ಹೇಳ್ತಾರೆ. ನೀನು ನಿಮ್ಮನೆ ಮಗ ಆದರೆ ನಿನ್ನ ಹೆಂಡ್ತಿಗೆ ಹೇಳ್ಕೊ, ನನ್ನ ಹ್ಯಾಡ್ನ ನೀನು ಯಾಕೆ ಸ್ಟಾಪ್ ಮಾಡಿಸ್ದೆ ಅಂತೇಳ್ಬಿಟ್ಟು ಮೋನಿಕಾ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಗೌರಿ ಓಡ್ಬಂದು, ಎಷ್ಟು ದುರಾಂಗಾರ ಇದ್ದರೆ ನನ್ನ ಗಂಡನ್ನ ಹೆಸರಿಡ್ದು ಕರಿತಿ ಏಕವಂಚನಲ್ಲಿ. ಏಯ್ ಮೋನಿಕಾ, ನೀನು ಈ ಮನೇಲಿ ಇರೋಕ್ಕೆ ನನ್ನ ಗಂಡನೇ ಕಾರಣ ಅಲ್ಲ ಕಣೆ. ನಿನ್ನ ಗಂಡ ಒಳ್ಳೆ ಸತ್ತು ಎಣದ ಥರ ಕೂತಿದ್ದಾನಲ್ಲ, ಅವನು ಬಂದು ನಿನ್ನ ಕಪ್ಪಳಕ್ಕೆ 2 ಬಿಟ್ಟು ಇದನ್ನು ನಿಲ್ಲಿಸು ಅಂತ ಹೇಳಬೇಕಿತ್ತು. ಅದನ್ನು ನನ್ನ ಗಂಡ ಇವಾಗ 50 ಲಕ್ಷ ಕೊಟ್ಟು ಅದನ್ನು ಸರಿ ಮಾಡಿ ಬಂದಿದ್ದಾರೆ. ಅಂಥದ್ರಲ್ಲಿ ನನ್ನ ಗಂಡನ್ನೇ ಏಕವಚನದಲ್ಲಿ ಕರಿತೀಯ ಅಂದಾಗ, ಸುಮ್ಮನೆ ಇರೇ, ನಿನ್ನ ಗಂಡ ನಿನ್ನ ಹೆಂಡ್ತಿ ಅಂತಲೇ ನೋಡಿಲ್ಲ ಅಂದಾಗ, ಆದರೆ ಅವ್ರು ನನ್ನ ಗಂಡ ಅನ್ನೋದು ನನಗೆ ಗೊತ್ತು, ನನ್ನ ಗಂಡನ್ನ ನೀನು ಬೈಯೋ ರೈಟ್ಸ್ ಇಲ್ಲ ಅಂತೇಳ್ಬಿಟ್ಟು ವಿವೇಕ್ ಕೈನ ಹಿಡ್ಕೊಂಡು ಗೌರಿ ಜೋರಾಗಿ ಆವಾಜುಗಳನ್ನ ಹಾಕ್ತಾ ಇರ್ತಾಳೆ. ಇದನ್ನು ಸರಿತಾ ನೋಡಿ ಶಾಕ್ ಆಗಿಬಿಡ್ತಾಳೆ. ಇವಳು ಗೌರಿನೇನ ಇಷ್ಟು ಧೈರ್ಯವಾಗಿ ಮಾತಾಡ್ತಿದ್ದಾಳಲ್ಲ ಅಂತೇಳ್ಬಿಟ್ಟು, ಇನ್ನೊಂದು ಸತಿ ಏನಾದರೂ ನನ್ನ ಗಂಡನ್ನ ಏಕವಚನದಲ್ಲಿ ಕರೆಯೋದಾದರೆ ಸುಮ್ಮನೆ ಇರಲ್ಲ. ನೀನು ಮಾಡಿರೋ ಕೆಟ್ಟ ಕೆಲಸನ ನನ್ನ ಗಂಡ ಮುಚ್ಚಾಕ್ಬಿಟ್ಟು ಬಂದಿದ್ದಾರೆ. 50 ಲಕ್ಷ ಕೊಟ್ಟು, ಅವ್ರಿಗೇನು ಬಿಟ್ಟು ಬಿದ್ದಿರಲಿಲ್ಲ. 50 ಲಕ್ಷ ಏನು ಸಾಮಾನ್ಯ ಅಲ್ಲ. ಹುಷಾರ್, ಇನ್ನು ಮುಂದೆ ಮಾತಾಡಬೇಕಾದ್ರೆ ನೋಡ್ಕೊಂಡು ಮಾತಾಡು ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಸಾಕು ಸುಮ್ಮನೆ ಅಂತೇಳ್ಬಿಟ್ಟು ಈ ಮೋನಿಕಾ ಹೋಗ್ತಾ ಇರ್ತಾಳೆ. ಎಲ್ಲೇ ಹೋಗ್ತಾ ಇದೆಯಾ, ನಿಂತ್ಕೊಳ್ಳೆ. ಗಂಡ ಆದವನು ನ್ಯಾಯವಾಗಿ ಬುದ್ಧಿ ಕಲಿಸಿದ್ರೆ ಈ ರೀತಿ ಅದ್ಗೆಡ್ತಾ ಇರಲಿಲ್ಲ ನೀನು. ಗಂಡನಿಗೂ ಬೇಡ, ನಿಮ್ಮ ಅತ್ತೆಗೂ ಬೇಡ, ಅವು ಇದ್ರೂ ಇಲ್ವೇನೋ ಅನ್ನೋ ಥರ ಆರಾಮಾಗಿ ಊಟ ಮಾಡ್ಕೊಂಡು ಕೂತಿದ್ದಾನೆ ನೋಡು ನಿನ್ನ ಗಂಡ. ಹೇಳಿ ಅವನಿಗಿರ್ಬೇಕಾಯ್ತು ಬುದ್ಧಿ. ಅದು ಬಿಟ್ಟು ನಿನಗೆ ಹೇಳಿದ್ರೆ ಏನು ಬರುತ್ತೆ. ನೀವು ಗಂಡ ಮತ್ತು ಅತ್ತೆ ನ್ಯಾಯವಾಗಿದ್ದಿದ್ರೆ ಇವಳು ಈ ಥರ ಆಗ್ತಾ ಇರಲಿಲ್ಲ. ಅವಳನ್ನ ಎಲ್ಲಿ ಹೋಗ್ತಾಳೆ ಎಲ್ಲಿ ಬರ್ತಾಳೆ ಅನ್ನೋದು ನಿಮಗೆ ಪ್ರಜ್ಞೆ ಇರಬೇಕಿತ್ತು ಅಂದ್ಬಿಟ್ಟು ಗೌರಿ ಸರಿಯಾಗಿ ಹೋಗಿತ್ತಾಳೆ ಚಂಚಲ ಮತ್ತು ಅನಿಕೇತ್ಗೆ. ಇನ್ನು ಈ ಕಡೆಗೆ ಮೋನಿಕಾ ಇದ್ದಳು, ದೊಡ್ಡದಾಗಿ ಬಂದ್ಬಿಟ್ಲು ಹೇಳೋಕ್ಕೆ, ನೀನು ಇವಳು ಮನೆ ಯಜಮಾನಿ ಅಂದಾಗ, ನಾನು ಈ ಮನೆ ಯಜಮಾನಿನೋ ಸೊಸೆನೋ ಅದು ನನಗೆ ಬಿಟ್ಟಿದ್ದು. ಆದರೆ ನೀನು ಮಾಡಿರೋ ತಪ್ಪನ್ನ ನನ್ನ ಗಂಡ ಇವತ್ತು ಕಾಸು ಕೊಟ್ಟು ಅದನ್ನು ಕ್ಲೋಸ್ ಮಾಡಿಸಿ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಇನ್ನು ಜ್ಞಾನೇಶ್ ಇದ್ದವರು, ಕಲ್ತ್ಕೊಳ್ರಿ, ಕೇಳಿಸ್ಕೊಳ್ರಿ, ಗೌರಿ ಹೇಳ್ತಿರೋದು ಎಷ್ಟು ಕರೆಕ್ಟಾಗಿದೆ. ಮೋನಿಕಾ, ನಿನಗೇನು ಬಂದಿರೋದು ಈಗಾದರೂ ಅರ್ಥ ಮಾಡ್ಕೊ. ನೀನು ಯಾರು ಸುಟ್ಟು ಅದು ಇದು ಆಳು ಮುಳು ಅಧ್ವಾನ ಬಿಡು, ನಿನ್ನಿಂದ ನಮ್ಮ ಮನೆ ಮರ್ಯಾದೆ ಹೋಗ್ತಿದೆ ಅಂದ್ಬಿಟ್ಟು ಜ್ಞಾನೇಶು ಸಹ ಹೇಳ್ತಾ ಇರ್ತಾರೆ. ಛೀ ಅಂತೇಳ್ಬಿಟ್ಟು ಮೋನಿಕಾ ಅಲ್ಲಿಂದ ಹೋಗ್ತಾ ಇರ್ತಾಳೆ. ಮೋನಿಕಾ ನಿಂತ್ಕೊಳ್ಳೆ ಒಂದು ನಿಮಿಷ, ಏನು ನನ್ನನ್ನು ಹೆಸರಿಡ್ದು ಕರಿತಿದ್ಯಾ? ಇಲ್ಲ ಇನ್ನೇನಂತ ಕರಿಬೇಕು? ನನ್ನ ಗಂಡನ್ನ ಏಕವಚನದಲ್ಲಿ ವಿವೇಕ್ ಅಂತ ಕರಿತೀಯ ನೀನು? ನಿನ್ನನ್ನು ಅಕ್ಕ ಅಂತ ಬೇರೆ ಬೆಲೆ ಕೊಟ್ಟು ಕರಿಬೇಕಾ? ಬಾರೇ ಇಲ್ಲಿ, ನನ್ನ ಗಂಡನ ಹತ್ರ ತಪ್ಪಾಯಿತು ಅಂತ ಕ್ಷಮೆ ಕೇಳು ಅಂದ್ಬಿಟ್ಟು ಗೌರಿ ಹೇಳ್ತಾಳೆ. ನಾನು ಕ್ಷಮೆ ಕೇಳಬೇಕಾ? ಚಾನ್ಸೇ ಇಲ್ಲ ಅಂತ ಹೋಗ್ತಾ ಇರ್ತಾಳೆ. ಎಲ್ಲಿಗೆ ಓದ್ತೀಯಾ? ನೀನೇನಾದರೂ ಕ್ಷಮೆ ಕೇಳಲಿಲ್ಲ ಅಂದರೆ 2 ಬಿಡ್ತೀನಿ ಕೆನ್ನೆಗೆ ಅಂದ್ಬಿಟ್ಟು ಗೌರಿ ಹೇಳ್ತಾಳೆ. ಇನ್ನು ಅಲ್ಲಿಂದ ಬಂದಾದ್ಮೇಲೆ ಮೋನಿಕಾ ಸಾರಿ ವಿವೇಕ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾಳೆ. ಬಾಬಾ, ನಿನ್ನ ಮುಂದೆ ಮರ್ಯಾದೆಯಿಂದ ನಡ್ಕೊಂಡ್ರೆ ಸರಿ ರೀ, ದೋಸೆ ಬಿಸಿ ಬಿಸಿ ಮಾಡ್ಕೊಡ್ತೀನಿ, ಫ್ರೆಶ್ ಆಗಿ ಬನ್ನಿ ಅಂತೇಳ್ಬಿಟ್ಟು ವಿವೇಕ್ಗೆ ಹೇಳ್ತಾಳೆ ಗೌರಿ. ಇನ್ನು ಇದನ್ನೆಲ್ಲ ನೋಡಿದಂಥ ಮನೆಯವ್ರಿಗೆ, ಸರಿತಾಗೆ ಎಲ್ಲರಿಗೂ ಸಹ ಶಾಕ್ ಆಗಿಬಿಟ್ಟು, ಯಪ್ಪ ದೇವರೇ, ಇವಳು ಗೌರಿನೇನ, ಇವಳಿಗೆ ಇಷ್ಟೊಂದೆಲ್ಲ ಕೋಪ ಬರುತ್ತಾ ಅತ್ತೆ ಅಂತೇಳ್ಬಿಟ್ಟು ಸರಿತಾ ಕೇಳ್ತಾ ಇರ್ತಾಳೆ. ಮತ್ತು ನಮ್ಮ ಮನೆ ಮಹಾಲಕ್ಷ್ಮಿ ಕಣೆ ಅವಳು, ಮಹಾಲಕ್ಷ್ಮಿ ಇದ್ದಂಗೆ, ಯಾವಾಗ ಹೇಗಿರಬೇಕು, ಯಾರ ಹತ್ರ ಹೇಗಿರಬೇಕು ಅನ್ನೋದು ಚೆನ್ನಾಗಿ ಗೊತ್ತವಳಿಗೆ ಅಂತೇಳ್ಬಿಟ್ಟು ಅಜ್ಜಿ ಹೊಗಳಾಡ್ತಿರ್ತಾರೆ. ಅಲ್ಲ ಇವಳಿಗೆ ಇಷ್ಟೊಂದೆಲ್ಲ ಕೋಪ ಬರುತ್ತಾ? ಅಲ್ಲ ಎಷ್ಟು ಚೆನ್ನಾಗಿ ಮಾತಾಡಿದ್ಲು, ಎಷ್ಟು ಚೆನ್ನಾಗಿ ಬುದ್ಧಿ ಹೇಳಿದ್ಲು ಇವಳು ಅಂತೇಳ್ಬಿಟ್ಟು ಸರಿತಾ ಹೇಳ್ತಾ ಇರ್ತಾರೆ. ಮತ್ತು ನೀನು ಸೊಸೆ ಅಂದರೆ ಅಷ್ಟೇ ಅನ್ಕೊಂಬಿಟ್ಟಿದ್ಯಾ? ನಮ್ಮ ಮನೇಲಿ ಇಷ್ಟು ನೆಮ್ಮದಿಯಾಗಿ ಊಟ ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ಗೌರಿನೇ ಕಾರಣ. ಎಲ್ಲನೂ ರಕ್ಕನ್ನು ಸಹಿಸ್ಕೊಂಡು ಸಮಾಧಾನವಾಗಿ ಇಷ್ಟು ಜೀವನ ನಿನ್ನ ಹತ್ರನೂ ಬಯಸ್ಕೊಂಡು ನೀನು ಎಷ್ಟು ಹೀಯಾಳಿಸಿದೀಯ, ಆದರೂ ಅವಳು ನಿನಗೆ ಎಷ್ಟು ಬೆಲೆ ಕೊಡ್ತಾಳೆ. ಗೌರಿ ಗುಣ ಎಲ್ಲರಿಗೂ ಬರೋಕ್ಕೆ ಸಾಧ್ಯ ಇಲ್ಲ ಅಂತೇಳ್ಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾರೆ. ಹೌದು ಅತ್ತೆ, ನೀವು ಹೇಳಿದ್ದು ಕರೆಕ್ಟಾಗೇ ಇದೆ. ಗೌರಿ ಅಂಥ ಚಿನ್ನದಂಥ ಹುಡುಗಿ ಅನ್ನೋದು ಸರಿತಂಗೆ ಅರ್ಥ ಆಗುತ್ತೆ. ಇನ್ನೂ ಅನಿಕೇತ್ ಚಂಚಲ ಇದ್ದವರು ಉರ್ಕೊಂಡು ಸಾಯ್ತಾ ಇರ್ತಾರೆ. ಆಮೇಲೆ ನಮ್ಮ ವಿವೇಕ್ ಹತ್ರ ಊಟ ಎಲ್ಲ ಆದಮೇಲೆ ಗೌರಿ ಏನ್ರಿ ಅಂದಾಗ, ಏನು ಹಿಂದಿಂದೆ ಬರ್ತಾ ಇದೆಯಲ್ಲ, ಏನು ಸಮಾಚಾರ ಅಂದಾಗ, ನಾನೇನು ಮಾಡಿದೆ ಅಂದಾಗ, ಗೊತ್ತು ಬಿಡು, ನಮ್ಮ ಅಕ್ಕನಿಗೆ ಆ್ಯಡ್ ಶೂಟ್ಸ್ಗೆ 50 ಲಕ್ಷ ಕೊಟ್ಟು ಬ್ಯಾನ್ ಮಾಡಿಸಿದ್ದೀರಾ, ಅದಕ್ಕೆ ಟ್ಯಾಂಕ್ಸ್ ಹೇಳಕ್ಕೆ ಬಂದೆ ಅಂತ ನಾನು ಹಿಂದಿಂದೆ ಸುತ್ತಬೇಡ, ನನಗೆ ಇರಿಟೇಷನ್ ಆಗಿಬಿಡುತ್ತೆ. ಒಂದು ಸತಿ ಟ್ಯಾಂಕ್ಸ್ ಹೇಳ್ದಲ್ಲ ಸಾಕು ಹೋಗು ಅಂದಾಗ, ಅಯ್ಯೋ ನಾನೆಲ್ರಿ ಹೇಳ್ದೆ ಟ್ಯಾಂಕ್ಸ್ ಹೇಳಕ್ಕೆ ಬಂದಿದ್ದ ಅಂದಾಗ, ಮತ್ತಿನ್ನೇನು ಬೇಕು ನಿನಗೆ ಅಂದಾಗ, ಏನೋ ಬೇಕು ಕೊಡ್ತೀರ ಅಂದಾಗ, ಏನು ಬೇಕು ನಿನಗೆ ಅಂತೇಳ್ಬಿಟ್ಟು ವಿವೇಕ್ ಕೇಳ್ತಾ ಇರ್ತಾರೆ. ಅದು ಅಂದಾಗ, ಹತ್ರ ಬರಬೇಡ, ಏನು ಹೇಳು ಅಂದಾಗ, ಅದು ಬೇಕು ಕಣ್ರಿ ಅಂತೇಳ್ಬಿಟ್ಟು ಗೌರಿ ಹೇಳ್ತಾಳೆ. ನೋಡು ಇದೇ ಆಗಲ್ಲ ಅಂದಾಗ, ಯಾಕ್ರಿ ಹಿಂಗೆ ಎದ್ರುಕೋತೀರಾ, ಒಂದು ಮುತ್ತು ಕೊಡೋಕ್ಕಾಗಲ್ವಾ? ಟ್ಯಾಂಕ್ಸ್ ಅಂತೂ ಬೇಡ ಅಂದ್ರೆ ಮುತ್ತು ಕೊಡೋಕ್ಕಾದ್ರೂ ಏನು ಕಷ್ಟ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಸುಮ್ಮನೆ ಇದ್ದರೆ ಸರಿ ಅನ್ನೋಷ್ಟರಲ್ಲಿ ಮಂಚದ ಕಾಲು ತೋದ್ರಿ ವಿವೇಕ್ ಬಿದ್ದೋಗ್ತಾರೆ. ವಿವೇಕ್ ಮೇಲೆ ಗೌರಿ ಬೀಳ್ತಾಳೆ. ಸೊ ಒಬ್ಬರು ನೋಡ್ತಾ ಇರ್ತಾರೆ. ಒಟ್ಟಿನಲ್ಲಿ ಗೌರಿ ಒಳ್ಳೆತನ ಸ್ವಲ್ಪನೇ ಸರಿತಾ ಮತ್ತು ವಿವೇಕ್ಗೆ ಅರ್ಥ ಆಗ್ತಿರೋದಂತೂ ಪಕ್ಕ ಆಗಿದೆ. ಈಗ ಗೌರಿ ಮನಸ್ಸನ್ನ ವಿವೇಕ್ ಅರ್ಥ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನೀವೇನಂತೀರಾ? ಗೌರಿ ಈ ಒಂದು ಸಂಚಿಕೆ ಹೇಗಿತ್ತು? ನಮ್ಮ ಗೌರಿಯವರ ನಟನೆ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಕಮೆಂಟ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.